ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ನಾನು ಹೇಳಬೇಕಾದ್ರೆ ನೀವು ಮರಿಬಾರ್ದು ಅದನ್ನು. ಒಬ್ಬ ಮನುಷ್ಯ ಇದ್ದ, ಇಮ್ಯಾನ್ಯುಯಲ್ ನಿಂಗರ್ ಅಂತ. ಇದಕ್ಕೂ ನೆಟ್ವರ್ಕಿಗೆ ಹೋದ್ರೆ ಸಿಗತ್ತೆ ನಿಮಗೆ ನಿಂಗರ್ ಅಂತ. ಆತ ಜರ್ಮನಿಯಲ್ಲಿ ಹುಟ್ಟಿದವನು, ಮುಂದೆ ಅಮೆರಿಕಕ್ಕೆ ಬರ್ತಾನ. ಗಂಡ ಹೆಂಡತಿ ಇರೋರು, ಮಕ್ಕಳು, ಒದ್ದಾಟ, ಹೊಟ್ಟೆ ಕಷ್ಟ. ಅವ್ನು ಏನು ಮಾಡಿದ್ರು ಗೊತ್ತಾ, ಒಳ್ಳೆ ಕಲಾವಿದ, ಅವನು ಪೇಂಟರು. ಅವ್ನಿಗೆ ಏನೋ ಐಡಿಯಾ ಬಂದ್ಬಿಡ್ತು, ಈ ನೋಟ್ ಇದಾವಲ್ಲ ಅಮೆರಿಕನ್ ನೋಟ್, ಡಾಲರ್ಸು, ಅದನ್ನು ಕಾಪಿ ಮಾಡಬೇಕು ಅಂತ ಬಂದ್ಬಿಡ್ತು. $1 ತಗೊಂಡ, 2 ಗಾಸಿನ ನಡುವೆ ಸೇರಿಸಿದ, ಮೇಲೆ ಒಂದು ಕಾಗದ ತಗೊಂಡು, ಒಳ್ಳೆ ಕಾಗದ ತಂದು ಅದನ್ನು ಕಾಫಿ ನೀರಲ್ಲಿ ಹಾಕಿ ಅದು ಕಲರ್ ಚೇಂಜ್ ಆಗೋ ಹಾಗೆ ಮಾಡಿ ಕೂತ್ಕೊಂಡು ಒಂದೊಂದು ಗೆರೆ. ಇವತ್ತು ಇಂಟರ್ನೆಟ್ಟಲ್ಲಿ ಹೋದ್ರೆ ಅದು ಅವ್ನು ಮಾಡಿದಂಥ ನೋಟ್ಗಳ ಚಿತ್ರ ಸಿಗುತ್ತೆ ನಿಮಗೆ. $25 ನೋಟು, $10 ನೋಟು ಮಾಡೋದು. $1 ನೋಟ್ ಮಾಡೋದಕ್ಕೆ ಅವನು 1 ವಾರ ಆಗ್ತಾ ಇತ್ತು. ಕಣ್ಣಲ್ಲಿ ಕಣ್ಣು ಹೋಗ್ಬಿಡ್ಬೇಕು, ಒಂದೊಂದು ಗೆರೆ ತೆಗಿಬೇಕಲ್ಲ, ಅಲ್ಲಿ ವಾಷಿಂಗ್ಟನ್ ಚಿತ್ರ ತೆಗಿಬೇಕು. ಪ್ರತಿಯೊಂದು ಆ ನೋಟಿನ ಹಂಗೆ ಕೈಯಿಂದ ಮಾಡ್ತಿದ್ದ. ಆ ನೋಟ್ ಮಾರಾಟ ಮಾಡೋನು, ಅದರಿಂದ ಜೀವನ ನಡೆಯುದು. ಆಮೇಲೆ $5 ಬಿಟ್ಟ, $10 ಮಾಡಿದ, $20 ಮಾಡಿದ, $50 ಮಾಡಿದ, $100 ನೋಟ್ ಮಾಡಿದ. ಗೊತ್ತಾಯ್ತು ಎಲ್ಲೂ ಮಂದಿಗೆ ಕೊಟ್ಟಿ ನೋಟ್ ಬರ್ತಾ ಇದೆ ಇದು ಅಂತ. ಇದು ಕೈಯಿಂದ ಮಾಡಿದ ನೋಟ್ ಅದು. ಅದು ಎಷ್ಟು ಚಂದ ಮಾಡ್ತಿದ್ದ ಅಂದರೆ, ಇವನು ಬರೋದು ನೋಟಿಗೂ ನಿಜವಾದ ನೋಟಿಗೆ ವ್ಯತ್ಯಾಸ ಕಾಣ್ತಿರ್ಲಿಲ್ಲ. ಒಂದ್ಸಲ ಅವನು ಪಕ್ಕದಲ್ಲಿ ತರಕಾರಿ ಅಂಗಡಿಗೆ ಹೋಗಿದ್ದಾನೆ. ಆ ಹೆಣ್ಮಗಳು ಗೊತ್ತು ಇವನಿಗೆ, ಆಕೆ ಗ್ಲೌಸ್ ಹಾಕೊಂಡೆಲ್ಲ ಕೊಡ್ತಾ ಇದ್ಲು. ಇವನ ತರಕಾರಿ ತಗೊಂಡು ತನ್ನ ನೋಟ್ ಕೊಟ್ಟ, $20 ನೋಟ್ ಕೊಟ್ಟ. ಆಕೆ ತಗೊಂಡೆಲ್ಲ ಹಾಕೊಂಡು ದಿನ ನೋಡ್ತಿದ್ದಲ್ಲ ಇವನ್ನ, ಚಿಲ್ಲರೆ ಎಲ್ಲ ವಾಪಸ್ ಕೊಟ್ಲು. ಸಾಯಂಕಾಲ ಎಣಸುವಾಗ ನೋಡ್ತಾಳೆ, ಈ ನೋಟಿನ ಬಣ್ಣ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಆಕೆ ಅಂದು, ನೋಟಿನ ಬಣ್ಣ ಹರಡಲ್ಲ, ಯಾರು ಕೊಟ್ಟಿರ್ಬೇಕಾಗಾದ್ರೆ? ನಮ್ಮ ಅಂಗಡಿ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಪೊಲೀಸರಿಗೆ ಪಟ್ಟಿ ಕೊಡ್ಲಕ್ಕೆ ಅವ್ರು ಬಂದಿದ್ರು ಅಂತ. ಅವ್ರು ನಿಂಗರ್ ಮನೆಗೆ ಹೋಗಿ ನೋಡಿದ್ರೆ, ಆ ನಿಂಗರ್ ಮನೆಯಲ್ಲಿ ಎಲ್ಲ ಈ ಬಣ್ಣ ಇದಾವೆ, ಪೇಂಟ್ ಇದಾವೆ, ಅರ್ಧ ಮಾಡಿದ ನೋಟ್ ಇದಾವೆ. ಇಟ್ಕೊಂಡು ಜೈಲಿಗೆ ಹಾಕಿದ್ರು ಅವನ. 6 ವರ್ಷ ಜೈಲಿಗೆ ಹಾಕಿದ್ರು. ಜೈಲಿಲ್ದಾಗ ಏನು ಮಾಡ್ಬೇಕು, ಅವ್ನು ಖಾಲಿ ಕೊಡೋದು, ಬರೋದೇ ಒಂದು ಪೇಂಟಿಂಗ್ ಕೆಲಸದಾನೆ. ಒಂದಿಷ್ಟು ಕ್ಯಾನ್ವಾಸ್ ಕೊಡಿ, ಪೇಂಟ್ ಮಾಡ್ತೀನಿ ಅಂದ. ಪೇಂಟ್ ಮಾಡ್ದ. ನೀವು ನಂಬಲಿಕ್ಕಿಲ್ಲ, ಅವ್ನ ಶಿಕ್ಷೆ ಮುಗಿದು ಹೊರಗೆ ಬಂದಾಗ ಜೈಲಿನ ಅಧಿಕಾರಿಗಳು ಕೊಡ್ತಾರೆ ಅವನಿಗೆ, ತೋಲಪ್ಪ ನಿನ್ನ ಹೆಸರಲ್ಲಿ $46,000 ಇದೆ ಅಂತ. ಹೆಂಗೆ ಅಂತ ಕೇಳಿದ ಅವನು. ನಿನಗೆ ಗೊತ್ತಿಲ್ಲಯ್ಯ, ಹೊರಗಡೆ ಬಹಳ ಪ್ರಸಿದ್ಧ ನೀನು ಒಂದೊಂದು ಪೇಂಟಿಂಗ್ $5,000 ಹೋಗ್ತಾ ಇದೆ ಅಂತ. ಅವನು ಬಿಕ್ಕಿ ಅತ್ತ ಕೂತ್ಕೊಂಡು, ನಾನು ಒಂದು ಇಡೀ ವಾರ ಕೂತ್ಕೊಂಡು $20 ನೋಟ್ ಮಾಡ್ತಾ ಇದ್ದೆ, ಅದ್ರ ಬದಲು ಒಂದು ಪೇಂಟಿಂಗ್ ಮಾಡಿದ್ರೆ $5,000 ಆಗಿರೋದು. ಅವನು ಹೇಳ್ತಾನೆ, ನನ್ನ ಜೀವನದ ಕಳ್ಳ ನಾನೇ. ನನ್ನ ಜೀವನವನ್ನು ಒಳ್ಳೆ ಕಲಾವಿದ ಮಾಡ್ಕೊಳ್ಳೋ ಬದಲು ಒಬ್ಬ ಫೋರ್ಜರಿ ಆರ್ಟಿಸ್ಟ್ ಆಗಿ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ಅವನೊಂದು ಮಾತು ಕೊಡ್ತಾನೆ, ನಮಗೆಲ್ಲ ಪ್ರಯೋಜನ ಆಗುವಂಥ ಮಾತು. ನನ್ನ ಜೀವನ ಸೋತ್ರೆ ಇನ್ಯಾರೂ ಕಾರಣ ಅಲ್ಲ, ನಾನೇ ಕಾರಣ. ನನ್ನ ಜೀವನ ಯಶಸ್ಸಾದರೆ ನಾನೇ ಕಾರಣ. ಅದಕ್ಕೆ ಹೇಳ್ತಾರೆ, ನನ್ನ ಜೀವನದ ಅವಕಾಶಗಳ ಕಳ್ಳ ನಾನೇ. ಅದರಿಂದ ಮಕ್ಕಳಿಗೆ 2 ಅವಕಾಶ ಇರೋದು ನಿಮಗೀಗ, ಓನ್ಲಿ 2 ಆಪ್ಷನ್ಸ್ ಇರುವಂಥ ಕಾಲ ಇದೆ. ಇದನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಮೊಬೈಲ್ ನೋಡಿಕೊಂಡು ಅಲ್ಲಿ ತಿರುಗಾಕೊಂಡು, ಯಾರು ಹೇಳ್ತಾರೆ ಫ್ರೆಂಡ್ಸು, ಅಯ್ಯೋ ಅದೇನು ಮಾಡ್ತಿ ಬರೋ, ಕಾಲೇಜ್ ಹೋಗಿ ಏನು ಮಾಡ್ತಿ ಬರೋ. ಆದರೆ ನಿಮ್ಮ ಲೈಫ್ ಅದು, ರಿಮೆಂಬರ್ ಯುವರ್ ಓನ್ ಲೈಫ್, ನಾಟ್ ರೆಂಟೆಡ್. ಈಗ ಚೆನ್ನಾಗಿ ಕೆಲಸ ಮಾಡಿದರೆ ಮುಂದೆ ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಈಗ ಆರಾಮಾಗಿದ್ದರೆ ಜೀವನ ಪೂರ್ತಿ ಕಷ್ಟ ಆಗುತ್ತೆ. ಓನ್ಲಿ 2 ಆಪ್ಷನ್ಸ್, ವರ್ಕ್ ಹಾರ್ಡ್ ನೌ ಆ್ಯಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಆ್ಯಂಡ್ ಸ್ಟ್ರಗಲ್ ಎವರ್ ಆಫ್ಟರ್. ಆಮೇಲೆ ಹತ್ರ ಪ್ರಯೋಜನ ಇಲ್ಲ, ಅಯ್ಯೋ ನಾನು ಚೆನ್ನಾಗಿ ಮಾಡ್ಕೋಬೋದಾಗಿತ್ತು, ಓದಲಿಲ್ಲ ರೀ ಅವಾಗ. ಯಾರ ಜೀವನ ಅದು? ನಿಮ್ಮದೇ ತಾನೆ. ಇನ್ನೊಂದು, ಇಟಲಿ ಒಳಗೆ ಒಬ್ಬ ಪೇಂಟರ್ ಇದ್ದ, ದೊಡ್ಡ ಪೇಂಟರ್, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ, ಡಾಂಟೆ ರೊಸೆಟ್ಟಿ ಅಂತ ಅವನ ಹೆಸರು. ಅವ್ನು ಎಷ್ಟು ಪ್ರಖ್ಯಾತ ಆಗಿದ್ದಂದ್ರೆ, ಬದುಕಿದಾಗಲೇ ಒಂದು ಲೆಜೆಂಡ್ ಅವನು. ಎಲ್ಲಿ ಹೋದಲ್ಲಿ ದೇವರು ಅಂತ ಪೂಜೆ ಮಾಡಬೇಕು ಅವನ್ನ, ಆರ್ಟಿಸ್ಟ್ ಎಲ್ಲ ಆ ಥರ. ಒಂದು ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ, ತಯಾರಾಗ್ತಾ ಇದ್ದಾನೆ. ಇನ್ನೊಂದು ಅರ್ಧ ಗಂಟೆ ಇದೆ ಹೋಗೋದಕ್ಕೆ. ಅವ್ನ ಸೆಕ್ರೆಟರಿ ಬಂದಂತೆ, ಸರ್ ಒಂದು ಹೇಗೂ ಟೈಮ್ ಇದೆ ನಿಮಗೆ, ಅರ್ಧ ಗಂಟೆ, ಒಬ್ಬರನ್ನ ಭೇಟಿ ಆಗಿಬಿಡ್ತೀರಾ ಅಂತ. ಬೇಡಪ್ಪ, ಯಾರನ್ನೂ ಭೇಟಿ ಆಗೋದು ಬೇಡ ಅಂದ್ರೆ. ಸರ್ ದಯವಿಟ್ಟು. ಆ ಮನುಷ್ಯ 6 ತಿಂಗಳಿಂದ ಬರ್ತಾ ಇದ್ದಾನೆ, ದಿನಾಲೂ ಬರ್ತಾನೆ. ಒಂದು 5 ನಿಮಿಷ ಡಾಂಟೆ ರೊಸೆಟ್ಟಿನ ಭೇಟಿ ಆಗಬೇಕು ಅಂತಾನೆ. ಒಂದು 5 ನಿಮಿಷ ಕೊಟ್ಬಿಡಿ ಸರ್. ಆಯಿತು, 5 ನಿಮಿಷ ಅಂತ ಹೇಳಿ ಅವನಿಗೆ ಕಳಿಸ್ಕೊಡೊಳಗಡೆ. ಆತ ಬಂದ, ಮಧ್ಯವಯಸ್ಕ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಡಾಂಟೆ ರೊಸೆಟ್ಟಿ ಟೇಬಲ್ ಮುಂದೆ ಕೂತಿದ್ದಾರೆ ಚೇರ್ ಮೇಲೆ. ಆ ಮನುಷ್ಯ ಬಂದ, ಮಧ್ಯವಯಸ್ಕ, 2 ಚೀಲ ಇರ್ಕೊಂಡಿದ್ದಾನೆ ಕೈಯಲ್ಲಿ. ಬಂದು, ನಮಸ್ಕಾರ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ, 5 ನಿಮಿಷ ತಗೋತೀನಿ ನಿಮ್ಮದು. ಮೊದಲನೇ ಚೀಲದಿಂದ 3 ಪೇಂಟ್ ತೆಗೆದ, 3 ಪೇಂಟಿಂಗ್ ತೆಗೆದ, ಚಿತ್ರ ಕಲ್ಲಿದ್ದು ಬಡಿದ್ದನ್ನು ಕೊಟ್ಟ. ಸರ್ ದಯವಿಟ್ಟು ನೋಡಿ, ನಿಮ್ಮ ಅಭಿಪ್ರಾಯ ಹೇಳಬೇಕು ಸರ್ ಅಂದ. ಅವ್ರು ಮನಸ್ಸಿರಲಿಲ್ಲ, ಇದು ಪೇಂಟರ್ ಆಫ್ ದ್ಯಾಟ್ ಕ್ಯಾಲಿಬರ್ ಅಂತ ದೊಡ್ಡ ಪೇಂಟರು ಯಾವನೋ ಬಂದು ಪೇಂಟಿಂಗ್ ನೋಡಿ ಅಂದ್ರೆ ಆಗತ್ತಾ? ತೆಂಡೂಲ್ಕರ್ ಹತ್ರ ಹೋಗಿ ಬ್ಯಾಟ್ ಹೆಂಗೆ ಹಿಡ್ಕೊಳ್ಳೋದು ಸರ್, ಅದ್ರ ಬದಲು ಆಟ ಆಡಬಹುದು ಅಂತ ನೋಡಿದ್ರೆ ಆದರೂ ತಾಳ್ಮೆಯಿಂದ. ಸಾಧಾರಣ ಪೇಂಟಿಂಗು, ಏನೂ ಇಲ್ಲ ಅದರೊಳಗೆ, ಭಾಳ ಆರ್ಡಿನರಿ ಪೇಂಟಿಂಗು. ಹೇಳಕ್ ಮನಸ್ಸು ಬರಲಿಲ್ಲ, ಬೇಜಾರಾಗ್ತದೆ ಅಂತ. ಅಡ್ಡಿಲ್ಲ, ಬಟ್ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕೊಟ್ಟ. ಆ ಮನುಷ್ಯ ಅದನ್ನಿಟ್ಟ, ಇನ್ನೊಂದು ಚೀಲ ತಗೊಂಡ. ಸರ್ ಇನ್ನು 2 ನಿಮಿಷ ಸರ್, ಈ 3 ಪೇಂಟಿಂಗ್ ನೋಡ್ಬಿಡಿ ಸರ್ ಅಂದ್ಕೊಟ್ಟ. ಈತ ಎದ್ದೆದ್ಬಿಟ್ಟಿದ್ದ ಅವನು ಕಳಿಸ್ಬೇಕು ಅಂತ. ಕೈಯಲ್ಲಿ ಪೇಂಟ್ ಹಿಡ್ಕೊಂಡ ಡಾಂಟೆ ರೊಸೆಟ್ಟಿ ನೋಡ್ದ. ವಾಹ್, ಅದ್ಭುತ ಪೇಂಟಿಂಗ್ ಅನಿಸ್ಬಿಡ್ತು.
ಕೂತ್ಕೊಂಡ, ಕನ್ನಡಕ ಹಾಕೊಂಡ, ಪೆನ್ಸಿಲ್ ಹಿಡ್ಕೊಂಡ, ಮಗ್ಗನಾಗಿ ನೋಡ್ತಾ ಇದ್ದಾನೆ. ಎಷ್ಟು ಒಳ್ಳೆ ಪೇಂಟಿಂಗ್ ಅಲ್ಲ ಇದು, ಬಹಳ ಚೆನ್ನಾಗಿದೆ ಇದು ಅಂದ್ಬಿಟ್ಟು, ಯಾರು ಮಾಡಿದ್ದು ಈ ಪೇಂಟಿಂಗ್ ಇದನ್ನ ಅಂತ ಕೇಳ್ದ. ನಾನೇ ಮಾಡಿದ್ದು ಸರ್ ಅಂದವನು. ಏನು ಚೆನ್ನಾಗಿ ಮಾಡ್ತೀರಿ ನೀವು ಪೇಂಟಿಂಗು? ಹೌದಾ, ಮತ್ತು ಮೊದಲೇ ತೋರಿಸಿದ್ರಲ್ಲ ಅದು ಯಾರ್ದು? ಅದು ನಿಮ್ಮ ಮಗ ಮಾಡಿದ್ದ ಅಂತ ಕೇಳ್ದ. ಇಲ್ಲ ಸರ್, ಅದು ನಾನೇ ಮಾಡಿದ್ದು ಸರ್ ಅಂದ. ಹೌದಾ, ಇದಿಷ್ಟು ಚೆನ್ನಾಗಿದೆ, ಅದು ಏನೂ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂತ ಹೇಳೋ ಮನಸ್ಸಿರಲಿಲ್ಲ. ಇದು ನೋಡಿದ್ದು ನಾನು ಹೇಳ್ಬೇಕು ನಾನು, ಅದೇನೂ ಚೆನ್ನಾಗಿಲ್ಲ. ಇಷ್ಟು ಚೆನ್ನಾಗಿ ಮಾಡೋರು ಹಂಗೆ ಯಾಕೆ ಮಾಡಿದ್ರಿ ಅಂತ. ಸರ್ ಅದು ನಿಮ್ಗೆ ಹೇಳ್ತೀನಿ ಸರ್, ಈ 2ನೇ ಕಡೆ ಕೊಟ್ಟೆ ಅಲ್ಲ, 2ನೇ ಸಲ ಕೊಟ್ಟನಲ್ಲ ನಿಮಗೆ, ಅದನ್ನು ಬಾಲ್ಯದಲ್ಲಿದ್ದಾಗ ಮಾಡಿದ್ದು ಸರ್. ಮೊದಲೇ ಸಲ ಕೊಟ್ಟನಲ್ಲ, ಅದು ಈಗ ಮಾಡ್ತಾ ಇರೋದು ಸರ್. ಅವನೊಂದ ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ರಿ ಪೇಂಟಿಂಗು, ಸ್ವಲ್ಪ ಮನಸ್ಸು ಮಾಡಿದರೆ ನೀವು ಅತ್ಯಂತ ಅದ್ಭುತ ಪೇಂಟರ್ ಆಗ್ಬೋದಾಗಿತ್ತು, ಯಾಕೆ ಹಿಂಗಾಯ್ತು ಅಂತ ಕೇಳಿದ. ಅದಕ್ಕೆ ಅದು ಹೇಳಿದ ಮಾತು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ತಾನೆ, ಸರ್ ನನಗೆ ಅವತ್ತು ಡಾಂಟೆ ರಾಸೆಟ್ಟಿ ಸಿಗಲಿಲ್ಲ ಸರ್. ಅವತ್ತು ನನಗೆ ಡಾಂಟೆ ರಾಸೆಟ್ಟಿ ಅಂತ ಯಾವನೋ ಕಲಾಕಾರ ಸಿಕ್ಕು, ಚೆನ್ನಾಗಿ ಬಿಡಿಸ್ತೀವ ಹುಡುಗ ನೀನು ಅಂದಿದ್ದು, ನಾನು ನಿಮ್ಮಿಂದ ಆಗ್ತಿದ್ದೆ ಸರ್. ಭಾಳ ಮುಖ್ಯ ನಾವು ಮಾಡಬೇಕಾದದ್ದು. ಮಕ್ಕಳು ಏನೋ ಮಾಡ್ಕೊಂಬರ್ತಾರೆ, ತುಂಬ ಎತ್ತರದ ಮಟ್ಟ ಇರಲಿಕ್ಕಿಲ್ಲ. ಯಾರು ಒಂದೇ ಸಲ 10ನೇ ಮೆಟ್ಲು ಹಾರೋಲ್ಲ, ಒಂದೊಂದೇ ಮೆಟ್ಲು ಹಾರ್ಕೊಂಡು ಹೋಗಬೇಕು. ಚೆನ್ನಾಗಿ ಮಾಡಿದ ಹುಡುಗ, ಮಾಡೋ ನೀನು ಚೆನ್ನಾಗಿ ಮಾಡ್ತೀವಿ ಮಾಡು ಅಂತ ಮೆಚ್ಚುಗೆ ತೋರಿಸೋದಾದರೆ, ಆ ಬೇರಿನಿಂದ ಸರಿಯಾಗಿ ಸತ್ವ ಚಿಗರಿಗೆ ಬಂದು ಹಾಕಿ ಅದನ್ನು ಮಾಡಬೇಕಾಗತ್ತೆ, ಮೆಚ್ಚುಗೆ ತೋರಿಸ್ಬೇಕಾಗತ್ತೆ. ಆದರೆ ಮಾದರಿ ಆಗಬೇಕಾಗತ್ತೆ ಅಂತ ಹೇಳಿದ್ನಲ್ಲ, ನಾವು ಮಕ್ಕಳಿಗೆ ಮಾದರಿ ಆಗಬೇಕಾಗತ್ತೆ ಅಂತ. ಆದರೆ ಸರಿಯಾದ ಮಾರ್ಗದರ್ಶಿ ಆಗಬೇಕಷ್ಟೇನೆ, ಸರಿಯಾದ ಮಾದರಿ ಆಗಬೇಕು. ಕೆಲವೊಂದು ಸಲ ರಾಂಗ್ ಮಾದರಿ ಆಗಿಬಿಡ್ತೀವಿ.